ಇಲ್ಲಿ ಕವರ್ ಅಪ್ ಏನಕ್ಕೆ ಆಗಿಲ್ಲ ಅಂದ್ರೆ ನಾವು ಬಲೂನ್ಸಿಗೋಸ್ಕರ ಕವರ್ ಅಪ್ ಮಾಡಿದ್ವಿ. ಎರಡು ವೆರೈಟಿ ಇದೆ ನೋಡಿ. ಕಂಪ್ಲೀಟ್ ಕವರ್ ಅಪ್ ಮಾಡಿದ್ರೆ ಯಾವ ತರ ಲುಕ್ ಇದೆ, ಇಲ್ಲ ಅಂದ್ರೆ ಈ ತರ ಲೈನ್ ಬಿಟ್ಕೊಂಡ್ರೆ ಯಾವ ತರ ಲುಕ್ ಇದೆ ಅಂತ ನಾವು ಎರಡು ವೇರಿಯೇಷನ್ ಇದೆ. ಅಲ್ಲಿ ಲೈನ್ ಏನಕ್ಕೆ ಬಿಡ್ತೀವಿ ಅಂದ್ರೆ ಇಲ್ಲಿ ಕಂಪ್ಲೀಟ್ ಬಲೂನ್ ಡೆಕೋರೇಷನ್ ಮಾಡಿದ್ರೆ ಅದು ಲೈನ್ ಕಂಪ್ಲೀಟ್ ಕವರ್ ಅಪ್ ಆಗುತ್ತೆ. ಬಲೂನ್ ಡೆಕೋರೇಷನ್ ಬೇಡ ಅಂದ್ರೆ ನೋಡಿ ಕಂಪ್ಲೀಟ್ ಏನಿದೆ ಇದೆಲ್ಲ ಪೂರ್ತಿ ಕವರ್ ಅಪ್ ಆಗುತ್ತೆ. ಸೊ ಇದನ್ನ ಇವತ್ತು ಕಲ್ತಿದ್ದು. ನಾಳೆ ನನ್ ಸರ್ ಏನೋ ಇದು ಡೆಕೋರೇಷನ್ ಜೊತೆ ಬಲೂನ್ಗೆ ಇದನ್ನ ಡೆಕೋರೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಡ್ತಾರಂತೆ. ಸೊ ಥ್ಯಾಂಕ್ ಯು. ಬೆಳಗಿಂದ ಏನ್ ಲರ್ನ್ ಮಾಡಿದೀವಿ ಅಂದ್ರೆ, ನಾನು ಬಂದಿದ್ದೆ ಲೇಟ್ ಕ್ಲಾಸಿಗೆ ಇವತ್ತು, ಯಾಕಂದ್ರೆ ಪ್ರಾಬ್ಲಮ್ ಇತ್ತು. ಬೆಳಗ್ಗೆ ನಾನು ಬರೋ ಅಷ್ಟೊತ್ತಿಗೆ ಕಾರ್ಪೊರೇಟ್ ಇವೆಂಟ್ ಇಂದು ಸ್ಕೆಚ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ರು. ನಾನು ಮಿಡಲ್ ಬಂದು ಏನು ಪ್ರಿಪೇರ್ ಮಾಡ್ತಿದ್ರು. ಎಲ್ಲರ ಜೊತೆಗೂ ನನ್ನ ಯಾವ ಥರ ವೆಂಡರ್ ಆಗಿ ತಗೊಂಡಿದ್ರು ಅವ್ರ ಜೊತೆಗೆ ಹೆಲ್ಪ್ ಮಾಡಿದೆ. ಸ್ಕ್ರೀನ್ ಹಾಕಿದ್ದು ಎಲ್ಲ ಕಾಣ್ತಿದೆ, ಹಿಂಗೆ ಸ್ಕ್ರೀನ್ ಎಲ್ಲ ಹಾಕಿದ್ವಿ. ಅದಾದ್ಮೇಲೆ ಏನೋ ಕ್ಲೈಂಟಿಗೆ ಮತ್ತೆ ನಮ್ಮ ಆರ್ಗನೈಸರಿಗೆ ಒಂದು ವಾರ ಇತ್ತು. ಅದರಿಂದ ಏನು ತಿಳ್ಕೊಂಡಿವಿ ಅಂದ್ರೆ ಮೇನು ಪೇಷನ್ಸ್ ಬೇಕು, ಮತ್ತೆ ಬಾಡಿ ಲ್ಯಾಂಗ್ವೇಜು, ವೇ ಆಫ್ ಟಾಕಿಂಗು, ಟೂನ್ ಯಾವ ಥರ ಇರುತ್ತೆ ಎಲ್ಲ ಗೊತ್ತಾಯಿತು. ಮತ್ತೆ ಸರ್ ಎಲ್ಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಅಂತ. ಮೀನ್ಸ್ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ ಥರ ಅಂದರೆ, ಒಂದು ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗುತ್ತೆ, ಮಾತಾಡೋ ವೇವ್ ಇಂಪಾರ್ಟೆಂಟ್ ಆಗುತ್ತೆ, ಕ್ಲೈಂಟ್ ಜೊತೆ ಯಾವ ಥರ ಮಾತಾಡಬೇಕು, ಸೀನಿಯರ್ಸ್ ಜೊತೆ ಯಾವ ಥರ ಮಾತಾಡಬೇಕು, ರೆಸ್ಪೆಕ್ಟ್ ಎಷ್ಟು ಮುಖ್ಯ ಅನ್ನೋದೆಲ್ಲ ತಿಳ್ಕೊಂಡ್ವಿ. ಅದಾದ್ಮೇಲೆ